ಹಲೋ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮಹಾದೇವಿ ಕಿಚನ್. ನಾನಿವತ್ತು ರಾಗಿ ಮುದ್ದೆ ಮಾಡುವುದು ಹೇಗೆ ಎಂದು ತಿಳಿಸಿಕೊಡುತ್ತೇನೆ. ರಾಗಿ ಮುದ್ದೆ ಡಯಟ್ ಮಾಡೋರಿಗೆ ತುಂಬ ಯೂಸ್ ಆಗುತ್ತೆ, ಮಕ್ಕಳಿಗೂ ಸಹ ಯೂಸ್ ಆಗುತ್ತೆ. ಇದರಲ್ಲಿ ಹೆಚ್ಚಿನ ಕೊಬ್ಬಿನಾಂಶ ಇರುತ್ತದೆ. ಬನ್ನಿ ರಾಗಿ ಮುದ್ದೆ ಮಾಡುವುದು ಹೇಗೆ ತಿಳಿಸಿಕೊಡುತ್ತೇನೆ. ನಾನು ಮೊದಲಿಗೆ ಸಾಂಬಾರನ್ನು ಮಾಡಿಕೊಳ್ಳುತ್ತಿದ್ದೇನೆ. ಒಂದು ಕುಕ್ಕರಿನಲ್ಲಿ 1 ಬೌಲ್ ನೆನೆಸಿಟ್ಟಿರುವ ತೊಗರಿಬೇಳೆಯನ್ನು ಹಾಕಿ, 1 ಬೌಲ್ ಟೊಮಟೊವನ್ನು ಸೇರಿಸಿ, 1 ಬೌಲ್ ಮೆಣಸಿನಕಾಯಿಯನ್ನು ಸೇರಿಸಿ, 1 ಬೌಲ್ ಕ್ಯಾರೆಟನ್ನು ಸೇರಿಸಿ, ಹಾಫ್ ಬೌಲ್ ಆಲೂಗಡ್ಡೆಯನ್ನು ಸೇರಿಸಿ, 1.5 ಗ್ಲಾಸ್ ನೀರನ್ನು ಸೇರಿಸಿ, ಕುಕ್ಕರಿನ ಮುಚ್ಚಳವನ್ನು ಮುಚ್ಚಿ ಸ್ಟೂಲ್ ಮೇಲಿಟ್ಟು 3ರಿಂದ 4 ವಿಸೇಲನ್ನು ಹೊಡೆಸಿ ಕುಕ್ಕರ ಮುಚ್ಚಳವನ್ನು ತೆಗೆಯಿರಿ. ನೋಡಿ ಎಷ್ಟಾಗಿ ಚೆನ್ನಾಗಿ ಬೆಂದಿದೆ. ನಂತರ ಒಂದು ಪಾತ್ರೆಯಲ್ಲಿ 2 ಟೇಬಲ್ ಸ್ಪೂನ್ ಎಣ್ಣೆಯನ್ನು ಹಾಕಿ ಜೀರಿಗೆ ಸಾಸಿವೆಯನ್ನು ಸೇರಿಸಿ, ಒಂದು ಹೆಚ್ಚಿರುವಂಥ ಈರುಳ್ಳಿಯನ್ನು ಸೇರಿಸಿ, 3ರಿಂದ 4 ಒಣಮೆಣಸಿನಕಾಯಿಯನ್ನು ಸೇರಿಸಿ, ತದನಂತರ ಕರಿಬೇವನ್ನು ಸೇರಿಸಿ, ತದನಂತರ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಸೇರಿಸಿ, ತದನಂತರ 1 ಟೇಬಲ್ ಸ್ಪೂನ್ ಚಿಲ್ಲಿ ಖಾರವನ್ನು ಸೇರಿಸಿ, ಅರ್ಧ ಟೇಬಲ್ ಸ್ಪೂನ್ ಅರಿಶಿಣವನ್ನು ಸೇರಿಸಿ, 1 ಟೇಬಲ್ ಸ್ಪೂನ್ ಉಪ್ಪನ್ನು ಸೇರಿಸಿ, ತದನಂತರ ಕೊತ್ತಂಬರಿಯನ್ನು ಸೇರಿಸಿ ಚೆನ್ನಾಗಿ ಫ್ರೈ ಮಾಡಿ. ನಂತರ ಎಲ್ಲ ತರಕಾರಿ ಗ್ರೈಂಡ್ ಮಾಡಿರುವುದು ಒಗ್ಗರಣೆಯಲ್ಲಿ ಸೇರಿಸಿ, ತದನಂತರ ಹಾಫ್ ಟೇಬಲ್ ಸ್ಪೂನಷ್ಟು ಹುಣಸೆ ಹುಳಿಯನ್ನು ಸೇರಿಸಿ, ತದನಂತರ ಧನಿಯಾ ಪೌಡರನ್ನು ಸೇರಿಸಿ, ತದನಂತರ ಕೊತ್ತಂಬರಿಯನ್ನು ಸೇರಿಸಿ. ಮಾಡುವುದು ಹೇಗೆ ಎಂದು ತಿಳಿಸಿಕೊಡುತ್ತೇನೆ. ಒಂದು ಪಾತ್ರೆಯಲ್ಲಿ 2.5 ಗ್ಲಾಸ್ ನೀರನ್ನು ಸೇರಿಸಿ, ಅದಕ್ಕೆ 1 ಟೇಬಲ್ ಸ್ಪೂನ್ ರಾಗಿ ಹಿಟ್ಟನ್ನು ಸೇರಿಸಿ. ನೀವು ಬಿಸಿ ನೀರಿನಲ್ಲಿ ಸಹ ಸೇರಿಸಬಹುದು. ನಾನಿಲ್ಲಿ ತಣ್ಣೀರಿನಲ್ಲಿ ಸೇರಿಸಿದ್ದೇನೆ. ತದನಂತರ ಗ್ಯಾಸ್ ಮೇಲೆ ಇಟ್ಟು ಅದನ್ನು ಚೆನ್ನಾಗಿ ಗ್ರೈಂಡ್ ಮಾಡಿ. ತದನಂತರ ಒಂದು ಬೌಲ್ನಲ್ಲಿ ನೀವು ತಗೊಂಡಿರುವ ಹಿಟ್ಟನ್ನು ಅದನ್ನು ಚೆನ್ನಾಗಿ ಹಾಕಿ ಗ್ರೈಂಡ್ ಮಾಡಿ. ಒಂದು ಗಂಟಿಲ್ಲದೆ ಗ್ರೈಂಡ್ ಮಾಡಿ. ನೋಡಿ ಎಷ್ಟು ಚೆನ್ನಾಗಿ ಆಗಿದೆ. ಒಂದು ಬೌಲ್ನಲ್ಲಿ ತಣ್ಣೀರನ್ನು ತಗೊಂಡಿದ್ದೇನೆ ಉಂಡೆ ಕಟ್ಟುವುದಕ್ಕೆ. ನೀವು ತುಪ್ಪದಲ್ಲಿ ಸಹ ಕಟ್ಟಬಹುದು. ನಾನಿಲ್ಲಿ ತಣ್ಣೀರಿನಲ್ಲಿ ಕಟ್ಟಿದ್ದೇನೆ. ನೋಡಿ ಎಷ್ಟು ಚೆನ್ನಾಗಿ ರಾಗಿ ಮುದ್ದೆ ರೆಡಿಯಾಗಿದೆ. ನೋಡಿ ಸಾಂಬಾರು ಎಷ್ಟು ಚೆನ್ನಾಗಿದೆ. ನನ್ನ ವಿಡಿಯೋ ಇಷ್ಟ ಆದಲ್ಲಿ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ.